ಅಣ್ಣ ನನಗೆ ಗೊತ್ತಿರೋ ನಿಮಗೆ ಯಾಕೆ ಅಣ್ಣ ಕೇಳ್ತಿದ್ದೆ ಆ್ಯಂಡ್ ಏನಕ್ಕೆ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿದೆ. 6,000 ಟ್ಯಾಕ್ಸ್. ಅಷ್ಟೇನಾ? ನಿಮಗೆ ಗೊತ್ತಿರೋ ಹುಡುಗಿನೇ ಮದುವೆ ಆಗಿದ್ದೀನಿ ನಾನು. ಸೊ ಏನು ಅನಿಸುತ್ತೆ ನಿಮ್ಗೆ ನೋಡೋಕ್ಕೆ ಅಂತ ಕೇಳಿದಾಗ ಅವ್ರು ಅಂದಿದ್ದಾರೆ ಹಾಕಿ ರಿವೈಂಡ್ ಮಾಡಿ ಪ್ಲೇ ಮಾಡ್ತಾಳೆ ಗೈಸಿದ್ದೆ. ಇದು ನಮ್ಮ ಮದುವೆ ವಿಡಿಯೋ ನೋಡಿ. ಕಮೆಂಟ್ಸ್ ಹಾಕಿ ಈ ವಿಡಿಯೋ ನೋಡ್ತಾ ನಮ್ಮ ರಿಯಾಕ್ಷನ್ ಏನಿದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಗಾಡಿನ ಹೊರಗಡೆ ತೊಗೊಂಡೋಗ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊರಗಡೆ ಏನಕ್ಕೆ ತೊಗೊಂಡೋಗ್ತಾ ಇದ್ದೀನಪ್ಪ ಅಂದರೆ ಫುಲ್ಲು ತೊದಲು ನುಡಿಗಳು ಗೈಸ್. ಸೊ ಏನಕ್ಕೆ ತೊಗೊಂಡೋಗ್ತಿದ್ದೀನಿ ಅಂದರೆ ಎಲ್ಲರೂ ಹೇಳ್ತಿದ್ರಿ ಬ್ರೋ ಒಂದು ರೈಡ್ ಪ್ಲ್ಯಾನ್ ಮಾಡಿ ಅತ್ತಿಗೆ ಜೊತೆ ಅಂತ ಅತ್ತಿಗೆ ಅಲ್ಲೇ ಇದ್ದಾರೆ. ಸೊ ಏನಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಟೈಮ್ ಸಿಗ್ತಾ ಇರಲಿಲ್ಲ ನನ್ನ ಗಾಡಿ ರೆಡಿ ಮಾಡ್ಸೋಕ್ಕೆ. ಸೊ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ಆಯಿಲ್ ಸೀಲು ಬ್ರೇಕ್ ಆಗಿದೆ. ಅದು ಏನೋ ಗೊತ್ತಿಲ್ಲ. ನಾನು ಲದಾಖ್ ರೈಡ್ ಮುಗಿಸ್ಕೊಂಡು ಬಂದಾಗಿಂದ ಇದು ಐ ಥಿಂಕ್ 3ನೇ ಸರಿ ನಾನು ಚೇಂಜ್ ಮಾಡಿಸ್ತಾ ಇರೋದು ಆಯಿಲ್ ಸೀಲ್ನ. ಬ್ರೇಕ್ ಆಗ್ತಾಯಿದೆ. ಸೊ ಮೋಸ್ಟ್ಲಿ ನನಗೆ ಅನ್ಸಂಗೆ ಧೂಳು ಜಾಸ್ತಿ ಆಗ್ತಿದೆಯೋ ಏನೋ ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಗೊತ್ತಿಲ್ಲ. ಸೊ ಇವತ್ತು ಕೊಟ್ಟ ಮೇಲೆ ಗೊತ್ತಾಗುತ್ತೆ. ನಾನು ಅವ್ರಿಗೆ ಹೇಳಿದೆ ಪ್ರತಿ ಸರಿನೂ ರೈಟ್ ಸೈಡ್ದೇ ಬ್ರೇಕ್ ಆಗುತ್ತೆ, ಲೆಫ್ಟ್ ಸೈಡ್ ಕರೆಕ್ಟಾಗಿರುತ್ತೆ ಅಂತ. ಸೊ ಅದಕ್ಕೆ ತೊಗೊಂಬನ್ನಿ ನೋಡೋಣ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಏನಾದರೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿಲ್ವಾ, ಅದಕ್ಕೋಸ್ಕರ ಹಂಗೆ ಆಗ್ತಿದೆಯೋ ಏನೋ ಅಂತಂದರು. ಸೊ ಅದಕ್ಕೋಸ್ಕರ ಇವಾಗ ತೊಗೊಂಡೋಗೋಣ ಅಂತ ಇದ್ದೀನಿ. ಇಷ್ಟು ದಿನ ಟೈಮ್ ಸಿಗ್ತಾ ಇರಲಿಲ್ಲ, ಹಬ್ಬ ಪ್ರತಿ ವಾರ ಹಬ್ಬ ಬರೋದು, ಅವ್ರು ಬ್ಯುಸಿ ಆಗೋರು, ಆಗಲ್ಲ ಅಂತ ಹೇಳೋರು. ಸೊ ಇವತ್ತು ಫೈನಲಿ ಓಕೆ ಅಂದಿದ್ದಾರೆ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಸೀದಾ. ಅವ್ರು ಏನಾದ್ರು ಹೇಳಿದ್ರೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಎಷ್ಟು ಖರ್ಚು ಬರುತ್ತೆ ತಂದು ನೋಡಬೇಕು. ಮತ್ತೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ಸೊ ಇವತ್ತು ಬೆಂಗಳೂರಿನ ವೆದರ್ ಯಾವ ಥರ ಆಗ್ಬಿಟ್ಟಿದೆ ನೋಡಿ. ಫುಲ್ ಮಲೆನಾಡು ವೆದರ್ ಆಗ್ಬಿಟ್ಟಿದೆ. ಮಲೆನಾಡು ಇಲ್ಲ ಊಟಿ ಆ ಥರ ಫೀಲು. ಫುಲ್ ಚಳಿ ಲೈಟಾಗಿ ಜಿಡಿ ಮಳೆ ಬರ್ತಾಯಿದೆ. ಸೊ ಈ ಮಳೆಯಲ್ಲಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನನ್ನ ಗಾಡಿ ಪ್ರಾಬ್ಲಮ್ ಹೇಳಿದ್ನಲ್ಲ ಅದನ್ನು ರೆಡಿ ಮಾಡ್ಸೋಕ್ಕೆ ಕೊಟ್ಟಾಗ ನಾನೆಲ್ಲೋ ಸೀಲ್ ರೀಪ್ಲೇಸ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಸೊ ಚೆಕ್ ಮಾಡಿದಾಗ ಅವರಿಗೆ ಗೊತ್ತಾಗಿರೋದು ಏನಂದರೆ ಲೈಟಾಗಿ ಒಂದೆರಡು ಕಡೆ ತುಂಬ ಲೈಟಾಗಿ ದೊಡ್ಡದಾಗೂ ಅಲ್ಲ, 2 ಕಡೆ ಏನೋ ಒಂಚೂರು ಏಟು ಬಿದ್ದಂಗೆ ಆಗಿದೆ. ಸೊ ಬೇಕಾದ್ರೆ ವಿಡಿಯೋ ಏನಾದ್ರು ಪ್ಲೇ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ. ಎಷ್ಟು ಮೈನ್ಯೂಟ್ ಇದೆ ಅಷ್ಟು ಗೊತ್ತಾಗೋದೇ ಇಲ್ಲ. ಸೊ ನಮ್ಮ ಗ್ಯಾರೇಜಲ್ಲಿ ಅವರು ಏನು ಸರ್ವಿಸ್ ಮಾಡ್ತಾರೆ ಡಾಕ್ಟ್ರು ಅವ್ರು ಹೇಳಿದ್ದು ನಮಗೆ ಗೊತ್ತೇ ಆಗಲಿಲ್ಲ ಏನು ಪ್ರಾಬ್ಲಮ್ಮು ಅಂತ. ತುಂಬ ಹುಡುಕಿ ತೊಳೆದು ಎಲ್ಲ ನೋಡಿದ್ಮೇಲೆ ಅದೊಂದು ಲೈಟಾಗಿ ಮೈನ್ಯೂಟ್ ಸ್ಕ್ರ್ಯಾಚಸ್ ಕಾಣಿಸ್ತು. ಅಷ್ಟು ಇರಬಾರ್ದು ಸ್ಕ್ರ್ಯಾಚಸ್ಸು. ಆ ಥರ ಏನಾದ್ರು ಡ್ಯಾಮೇಜಸ್ ಇದ್ದರೆ ಆಯಿಲ್ ಸೀಲ್ ಬ್ರೇಕ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಮೋಷನ್ ಆಗ್ತಾ ಇರುತ್ತಲ್ಲ ಇದ್ರದ್ದು ಸಸ್ಪೆನ್ಷನು. ಸೊ ಹಾಗಾಗಿ ಡ್ಯಾಮೇಜ್ ಆಗುತ್ತೆ. ಸೊ ರೀಪ್ಲೇಸ್ ಮಾಡೋದು ಬೆಟರು ಅಂತ ಅಂದರು. ಸೊ ಅದಕ್ಕೆ ಇನ್ನು ಅವ್ರು ಹೇಳ್ತಾರೆ ಇಲ್ಲ ಅನ್ನೋಕ್ಕಾಗಲ್ಲ, ಹಾಗಾಗಿ ರೀಪ್ಲೇಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು ಒಂದೇ ಕನ್ಸನು, ತುಂಬ ದೊಡ್ಡ ಅಮೌಂಟ್ ಅದು, ಆಲ್ಮೋಸ್ಟ್ 3,500 ಏನೋ ಬರೀ ಒಂದು ಸೈಡ್ USD ಫೋರ್ಕು. ಸೊ ಅದೇನು ದುಡ್ಡು ಕೊಟ್ಟು ರೀಪ್ಲೇಸ್ ಮಾಡಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ವರ್ಕ್ ಆದರೆ ಸಾಕು, ಮತ್ತೇನು ತೊಂದರೆ ಕೊಡ್ದೇ ಇದ್ದರೆ. ಇಲ್ಲ ಅಂದರೆ ರೀಪ್ಲೇಸ್ ಮಾಡಿಸಿನೂ ಯೂಸ್ ಆಗೋಲ್ಲ. ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ ಆ ಮೈನ್ಯೂಟ್ ಸ್ಕ್ರ್ಯಾಚ್ ಏನಿದೆ, ಡ್ಯಾಮೇಜ್ ಏನಿದೆ ಅದು ಗೊತ್ತಾಗೋದೇ ಇಲ್ಲ. ಓಕೆನಾ? ಇವಾಗ ಬೇಕಾದ್ರೆ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಒಂದು ರೌಂಡ್ ಸುತ್ತಬಿಟ್ಟು ಆ USD ಸಸ್ಪೆನ್ಷನ್ನ ಇನ್ನೊಂದು ಸರಿ ಹುಡುಕೋದ್ನಾದರೆ ನಿಮಗೂ ಗೊತ್ತಾಗೋದಿಲ್ಲ. ಆ ಥರ ಇದೆ ಅಷ್ಟು ಚಿಕ್ಕದಾಗಿ. ಸೊ ಅವರು ಅದನ್ನು ಬ್ಲ್ಯಾಕ್ ಮಾರ್ಕರಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ರು. ಟ್ಯಾಕ್ಸ್ ಬೀಳಿಸ್ಕೊತಾ ಇದ್ದೀನಿ. ಆ ಟ್ಯಾಕ್ಸ್ ಬೀಳಿಸ್ಕೊತಿರೋದು ಯೂಸ್ ಆದರೆ ಸಾಕು, ಮತ್ತೇನು ತೊಂದರೆ ಕೊಡ್ದಾರೆ ಇದ್ದರೆ. ಇಲ್ಲ ಅಂತ ಹೇಳಿದ್ರೆ ತಲೆನೋವು ಬಂದುಬಿಡುತ್ತೆ. ಬಿಕಾಸ್ ಆಲ್ಮೋಸ್ಟ್ 3,500 ಆಲ್ಮೋಸ್ಟ್ ಏನು ಎಕ್ಸಾಕ್ಟ್ಲಿ 3,500 ಅಂತ ಹೇಳಿದ್ದಾರೆ. ನೋಡೋಣ ಇವಾಗ ಫೈನಲ್ ಬಿಲ್ ಬರುತ್ತೆ, ಅವಾಗ ನೀವೇ ನೋಡಿರಂತೆ. ಸ್ಪೇರ್ಸ್ ಅವ್ರು ಇದ್ದಾರಾ? ಸ್ಪೇರ್ಸ್ ಅವರು ಇದ್ದಾರಾ ಮೇಡಮ್? ಡಾಮಿನರ್ 400ದು ಫ್ರಂಟ್ ರೈಟ್ ಸೈಡು, ಡಾಮಿನರ್ 400ದು ರೈಟ್ ಸೈಡು USD ಫೋರ್ಕ್. ಅದು ಫುಲ್ ಸೆಟ್ಟಾ? ಸಿಂಗಲ್ ಬರಲ್ವಾ? ಎಷ್ಟಾಗುತ್ತೆ ಅದು ನೋಡಿ. ಅಲ್ಲ ಸೆಟ್ ಅಂದರೆ ಏನು 2 ಸೈಡು ಬರುತ್ತಾ ಇಲ್ಲ ಸಿಂಗಲ್ ಸೈಡ್? ಒಂದು ಸೈಡ್ ಸರಿ ಕೊಡಿ. ರೈಟ್ ಸೈಡು ಗಾಡಿ ಮೇಲೆ ಕೂತಾಗ ರೈಟ್ ಸೈಡು. ರೈಟ್ ಸೈಡ್ ಅಲ್ಲ ಮೇಡಮ್? ಒಂದ್ಸತಿ ನೀವು ಕೈಯಲ್ಲಿ ಇಟ್ಕೊಂಡು ಮೆಕ್ಯಾನಿಕ್ ಏನಾದ್ರು ಫೋಟೋ ಕಳ್ಸಂಗಿದ್ರೆ ಕಳಿಸ್ಬಿಟ್ಟು ಆಮೇಲೆ ತಗೊಂಡೋಗಿ. ಹೌದಾ? ಎಕ್ಸ್ಚೇಂಜ್ ರಿಟರ್ನ್ಸ್ ಆಗಲ್ಲ. ಓಕೆ ಒಳಗಡೆನೂ ಒಂದ್ಸತಿ ಮೆಕ್ಯಾನಿಕ್ಸ್ ಇರ್ತಾರೆ, ಅಲ್ಲಿ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು. ಹೌದಾ? ಸರಿ ಓಕೆ ಗೈಸ್. ಫುಲ್ ಕೋಆಪ್ರೇಟಿವ್ ಆಗಿಬಿಟ್ಟಿದ್ದಾರೆ ಗೈಸ್. ಯಾಕೆ ಅಂದರೆ ನೋಡಿ, ಫಸ್ಟ್ ಹೋಗಿ ಕೇಳಿಕೊಂಡು ಅದಾದಮೇಲೆ ಬಿಲ್ ಮಾಡಿಸಿ, ಸುಮ್ಮನೆ ಬಿಲ್ ಮಾಡಿಸ್ಬಿಡ್ಬೇಡಿ, ಒಂದ್ಸರಿ ಕೇಳ್ಕೊಳ್ಳಿ ಅಂತ ಕಳಿಸಿದ್ರು. ಇದು ನಮ್ಮ ಹಳೇ ಜಾಗ. ಇದೇ ಥರ ಎಂಟ್ರಿಯಾಗಿ ಸೀನಾಗಿತ್ತು, ನೆನಪುಗಳು ಬರ್ತಾವೆ. ಬ್ರೋ ಮೆಕ್ಯಾನಿಕ್ ಯಾರಿಲ್ವಾ? ಯಾರಣ್ಣ? ಹೌದಾ ಅಣ್ಣ? ಮೆಕ್ಯಾನಿಕ್ ಅಣ್ಣ?
ಇದು ಫೋರ್ಕು ರೈಟ್ ಸೈಡ್ದ ಇದು. ಡಾಮಿನರ್ 400 ರೈಟ್ ಸೈಡ್ದೇನಾ ಅಣ್ಣ? ಒಂದ್ಸರಿ ಕನ್ಫರ್ಮ್ ಮಾಡಿಬಿಡಿ ನೋಡ್ಬಿಟ್ಟು. ಅಣ್ಣ ನನಗೆ ಗೊತ್ತಿರೋ ನಿಮಗೆ ಯಾಕೆ ಅಣ್ಣ ಕೇಳ್ತಿದ್ದೆ? ಹಾಂ, ಬಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ತೊಗೊಳಕ್ಕಾಗುತ್ತಾ? ಹಾಂ ಓಕೆ, ಹಾಂ ಸರಿ. ಅದೊಂದು ಹೇಳಿದ್ರೆ ಗೊತ್ತಾಗುತ್ತೆ. ನನ್ನೇ ನೋಡ್ಕೊಂಡ್ರೆ ನನಗಷ್ಟು ಐಡಿಯಾ ಇರುತ್ತೆ ಹೇಳಿ. ಹಾಂ ಸರಿ ಆಯಿತು. ಸರಿ ಆಯಿತು, ಓಕೆ, ಥ್ಯಾಂಕ್ ಯು. ಏನು ಉತ್ತರಗಳು ಕೊಡ್ತಾರೆ ಅಂದರೆ ಅಲ್ಲೇ ಇದೆಯಲ್ಲ ನೋಡ್ಕೊ ಅಂತ. ಹಾಂ, ನಾನು ನಾಳೆಯಿಂದ ಮೆಕ್ಯಾನಿಕ್ ಕೆಲಸಗಳನ್ನೆಲ್ಲ ಕಲ್ತ್ಬಿಟ್ಟು ಬಂದುಬಿಟ್ಟು ಸ್ಪೇರ್ ತೊಗೊಬೇಕಿನ್ಮೇಲೆ. ತೊಗೊಳ್ತಿರೋದೇ ಅವ್ರ ಅಂಗಡಿಲೇ, ಎಲ್ಲೋ ಬೇರೆ ಕಡೆ ತೊಗೊಂಡು ಬಂದುಬಿಟ್ಟು ಇದು ಕರೆಕ್ಟ್ ಇದೆಯಾ ಅಂತ ವಿಚಾರಿಸ್ತಾ ಇಲ್ಲ. ಇದು ರೈಟ್ ಸೈಡ್ದೆ ಅಂತೆ ಮೇಡಮ್. ಅಲ್ಲಲ್ಲ, ಅಲ್ಲಿ ಗಾಡಿ ಇತ್ತು, ಆ ಗಾಡಿಗೆ ತೋರಿಸ್ಬಿಟ್ಟು ಇದೇ ಗಾಡಿ ಇದಲ್ವಾ ಇದು ಅಂತ ಕೇಳಿದೆ. ನನ್ನ ಗಾಡಿ ಹೆಂಗೆ ನಿಮಗೆ ಗೊತ್ತು? UG ಗಾಡಿ ಅಲ್ವಾ ಅಂದ್ರಲ್ಲ? ಹೌದಾ, ವಿಡಿಯೋಸ್ ನೋಡ್ತೀರಾ? ಸರಿ ಮೇಡಮ್, ಆಯಿತು. ಸದ್ಯಕ್ಕೆ ಮೇಡಮು ಹೇಳಿದ್ರು, ಫುಲ್ ಕನ್ಫರ್ಮ್ ಮಾಡಿದ್ರು. ಒಂದೇ ಒಂದು ಮೈನ್ಯೂಟ್ ಡಾಟ್ ಥರ ಇದ್ರೂ ಡ್ಯಾಮೇಜು, ಅದು ಡ್ಯಾಮೇಜ್ ಏನೇ. ಸೊ ಆಯಿಲ್ ಲೀಕ್ ಆಗುತ್ತಾ ಡಾಟಿಂದನು. ಸೊ ಹಾಗಾಗಿ ಚೇಂಜ್ ಮಾಡಿಸ್ಲೇಬೇಕು. ಯೂಶಲಾಗಿ ಈ ಥರ ಡ್ಯಾಮೇಜಸ್ ಆಗೋದೇ ಇಲ್ಲ. ವರ್ಷಕ್ಕೆ ಒಂದೇ ಒಂದು ಪೀಸ್ ಕೂಡ ಇದು ಸ್ಪೇರ್ ಸೇಲ್ ಆಗೋಲ್ಲ. ಅದರಲ್ಲಿ ನೀನು ಕೇಳ್ತಿದ್ಯಲ್ಲ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಏನು ಅಂತ ಕೇಳಿದ್ರು. ಟೈಮ್ ಸರಿ ಇಲ್ಲದೆ ಇದ್ದಾಗ ಹಗ್ಗನೂ ಅವಾಗುತ್ತೆ ಅಂತ. ಬಡ್ಡಿ ಮಗಂದು ವರ್ಷಕ್ಕೆ ಶೋರೂಮ್ನಲ್ಲೇ ಸರ್ವಿಸ್ ಸೆಂಟ್ರಲ್ಲೇ ಒಂದು ಪೀಸು ಹೋಗದೆ ಇರೋಂಥ ತೊಂದರೆ ನನಗಾಗಿದೆ. ನಸೀಬೇ ಸರಿ ಇಲ್ಲ ಗೈಸ್. ಇದನ್ನು ತೊಗೊಂಡೋಗಿ ನಮ್ಮ ಗರಾಜಲ್ಲಿ ಬಿಟ್ಟಿದ್ದೀನಿ ಗಾಡಿನ, ಅವ್ರಿಗೆ ಕೊಡಬೇಕು. ಕೊಟ್ಬಿಟ್ಟು ಒಂದ್ಸರಿ ಅವರು ನೋಡ್ಬಿಟ್ಟು ಕನ್ಫರ್ಮ್ ಮಾಡಿಬಿಡಲಿ. ಗರಾಜಿಗೆ ಕೊಟ್ಬಿಟ್ಟು ಸ್ಪೇರ್ನ ನಾನು ಈಗ ಮನೆಗೆ ವಾಪಸ್ ಬಂದೆ. ಆ್ಯಂಡ್ ಒಂದು ಆರ್ಡ್ರ್ ಮಾಡಿದೆ. ಆರ್ಡರು ನಮಗೆ ಬಂದು ತಲುಪಿದೆ. ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ತಡೀರಿ. ಆ್ಯಂಡ್ ಏನಕ್ಕೆ ಆರ್ಡ್ರ್ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿದೆ, ಓಕೆನಾ? ಇವೆಲ್ಲ ನಿಮಗೆ ಅಲ್ಲಿ ಏನಾದ್ರು ಇದು ಕಾಣಿಸ್ಬಿಟ್ಟತ್ತ ಅಡ್ರೆಸ್ ಹೀಗೆ ಮಾಡಿ. ನಾವು ಎಲ್ಲಿಂದ ತರಿಸ್ತಿದ್ದೀವಿ ಅಂತ ಕಾಣಿಸಿದ್ರು ಪರವಾಗಿಲ್ಲ, ಅಡ್ರೆಸ್ ಕಾಣಿಸ್ಬಿಟ್ಟು. ಆ್ಯಕ್ಚುಲಿ ಇದನ್ನು ಆರ್ಡ್ರನ್ನ ತಂದು ಕೊಟ್ಟಿದ್ದು ನಮ್ಮ ಸಬ್ಸ್ಕ್ರೈಬರನ್ನೇ. ಸೊ ಅದಕ್ಕೆ ಒಂದು ಸ್ವಲ್ಪ ಪಟ್ಟಂತ ಫ್ಲಾಶ್ ಕೊಡೋರೆಲ್ಲ ಬರೀ ಸಬ್ಸ್ಕ್ರೈಬರ್ಸೇ. KGK ಅಲ್ವಾ ಅಂತ ಮನೆ ಬಂದ್ಮೇಲೆ ನೋಡ್ಬಿಟ್ಟು ಹೇಳ್ತಾರೆ. ಏನು ಇಷ್ಟು ದೊಡ್ಡ ಬಾಕ್ಸ್ ಬಂದಿದೆ? ನಾನು ಅದನ್ನೇ ಕೇಳಿದ್, ನಿಮಗೆ ಗೊತ್ತಿಲ್ಲಪ್ಪ. ಏನೋ ಆರ್ಡರ್ ಮಾಡಿದೆ, ಇಷ್ಟು ದೊಡ್ಡದು ಬಂತು. ಓಕೆ, ಮೋಸ್ಟ್ಲಿ ದಿವಾಲಿಗಂತ ಜಾಸ್ತಿ ಮಾಡ್ಸಿಯಾರ ಹ್ಯಾಂಪರ್. ಓಪನ್ ಮಾಡು ನೀನೇ ಓಪನ್ ಮಾಡಿಬಿಡು. ನನಗೆ ತಾನೇ ತರಿಸಿರೋದು ನೀವು. ಓಪನ್ ಮಾಡು. ನಮ್ಮ ಮನೇಲಿ ಸಣ್ಣ ಮಕ್ಕಳು ಜಾಸ್ತಿ ಇದ್ದಾರೆ ಗೈಸ್. ನಾನು ಅಮ್ಮನೇ ಜಾಸ್ತಿ. ನಾನು ಋತ್ವಿ ಅಂಜುಗೂ ಸೇರಿಸಿ ತರಿಸಿದ್ದೀನಿ. ಸೊ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಬಾಕ್ಸ್ ಬರುತ್ತೆ ಅಂತ. ಎಷ್ಟೋ ಇತ್ತು ಅದ್ರ ಮೇಲೆ, ಸರಿ ಇರಲಿ ಅಂತ ಹೇಳ್ಬಿಟ್ಟು. ಇದೇನಿದು? ಸೀಲ್ ಆಗಿದೆ. ದಿಸ್ ಈಸ್ ಪ್ಯಾಕ್ ಈಸ್ ಓಪನಿಂಗ್. ಇಲ್ಲ, ಇದು ನಾನು ಇವಾಗ ಕಿತ್ತಿದ್ದು. ಇವಾಗ ಕಿತ್ತ ಮೇಲೆ ಇದು ಓಪನ್ ಇರಬಾರ್ದು ಅಲ್ವಾ? ಇಲ್ಲ, ಇದು ಓಪನ್. ಇಲ್ಲಿ ಸೀಲ್ ಹಾಕಿದಾರಲ್ಲ. ಸೀಲ್ ಹಾಕಿಲ್ಲ, ನಾನು ಟೇಪ್ ಹಾಕಿರೋದು. ಆ್ಯಕ್ಚುಲಿ ಹಂಗೆ ಟೇಪ್ ಹಾಕಿರಬಾರ್ದು. ನೋಡು, ಇದು ಅಂಟಿದೆ ಕ್ಲೀನಾಗಿ. ಹಾಂ, ಅಷ್ಟೇನಾ? ಅಷ್ಟಕ್ಕೆ ದೊಡ್ಡ ಬಾಕ್ಸ್. ಓಕೆ, ಸೊ ಅದೊಂದು ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಚಾಕ್ಲೇಟ್ ಒಂದು ಆರ್ಡ್ರ್ ಮಾಡಿದ್ದೆ. ಕೀಟಿ ಕ್ಯಾಟು. ಚಿಕ್ಕವ, ನಾನು ದೊಡ್ಡ ಅಂದ್ಕೊಂಡೆ. ಓಕೆ, ಪ್ಯಾಕೆಟ್ ಫುಲ್ ಇದ್ದಾವೆ. ಸೊ ಎಲ್ಲ ಚಿಕ್ಕವೇ. ಝೋಲೋ ಚಿಪ್ ಚಾಲೆಂಜ್ ಮಾಡ್ತಾ ಜೋಲೋ ಚಿಪ್. ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಯ್ತು ಕಣ್ಣಲ್ಲಿ ನೀರು. ಇವಾಗ ಅಟ್ಲೀಸ್ಟ್ ತಡ್ಕೊಬೋದಾ ಸ್ವಲ್ಪ? ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನೆಕ್ಸ್ಟ್ ಡೇ. ಮ್ಯಾಟರ್ ಏನಪ್ಪ ಅಂದರೆ ಸ್ವಲ್ಪ ಬ್ರೇಕ್ಗಳು ಜಾಸ್ತಿ ಆಗ್ತವೆ ವ್ಲಾಗಲ್ಲಿ. ಎಲ್ಲೆಲ್ಲಿ ಕನೆಕ್ಷನ್ ಕೊಡ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಈಗ ಸದ್ಯಕ್ಕೆ ಒಂದು ಅಪ್ಡೇಟ್ ಕೊಡ್ತೀನಿ, ಅದನ್ನು ನೋಡಿ. ಸೊ ನನ್ನ ಗಾಡಿಯ ಫೋರ್ ಟ್ಯೂಬ್ ಇದು, ಓಕೆನಾ? ಸೊ ಇದನ್ನೇ ನಾನು ಚೇಂಜ್ ಮಾಡಿಸಿರೋದು. ಸೊ ಈ ಒಂದು ಪಾರ್ಟ್ ಆಲ್ರೆಡಿ ನೋಡಿದ್ದೀರಲ್ಲ ವ್ಲಾಗಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದು ಹಳೇದು. ಎಲ್ಲಿ ಡ್ಯಾಮೇಜ್ ಆಗಿತ್ತು ಅಂತ ಕೇಳಿದ್ರೆ ನೋಡಿರಿ, ಇಲ್ಲಿ ಮಾರ್ಕ್ ಹಾಕಿದ್ದಾರೆ. ಅದು ಗೊತ್ತೂ ಆಗಲ್ಲ. ಲೈಟಾಗಿ ಅಟ್ಲೀಸ್ಟ್ ಈ ಚಿಕ್ಕ ಮಾರ್ಕ್ ಏನಿದೆ ಹಾಕಿರೋದು ಸರ್ಕಲ್ಲು, ಇದರಲ್ಲಾದ್ರೂ ಗೊತ್ತಾಗುತ್ತೆ. ಎಲ್ಲೋ ಒಂದು ಪಾರ್ಟಲ್ಲಿ ಕಾಣ್ತಿರ್ಬೋದು ನಿಮಗೀಗ. ಸೊ ಒಂದು ಡಾಟ್ ಥರ ಇದೆ. ಸೊ ಇದ್ರನ್ನಲ್ಲಂತೂ ರೈಟ್ ಸೈಡ್ದಲ್ಲಂತೂ ಇವಾಗ ಒಂದು ಚೂರು ಕಾಣ್ತಿದೆ. ಸೊ ಇಷ್ಟಿಷ್ಟೇ ಡಾಟ್ಸ್ ಆಗಿರೋದಕ್ಕೆ 6,000 ಟ್ಯಾಕ್ಸ್. 6,000 ಟ್ಯಾಕ್ಸ್ ಗೈಸ್. ಏನು ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನಾನು ಇದು ಫೋರ್ಕ್ ಸೀಲೆಲ್ಲ ಚೇಂಜ್ ಮಾಡಿಸಿದಾಗ ಸೀಲಿಗೆ ಪರ್ ಸೀಲ್ ಅದು ಒಂದು ಸೈಡ್ಗೆ 600 ರೂಪಾಯಿ ಇತ್ತು. ಇವಾಗ 800 ರೂಪಾಯಿ ಆಗಿದೆ. 850 ರೂಪಾಯಿ. ಒಂದು 800 ರೂಪಾಯಿ, ಒಂದು 850 ರೂಪಾಯಿ. 5:15 ಹತ್ರ ಆಗಿದೆ ಟೈಮು. ಹೊರಗಡೆ 6 ಗಂಟೆನಾ? ಓಕೆ 6:15.
ಸೊ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು. ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ನನ್ನ ಹೆಂಡತಿ. ರೆಡಿನಾ ಮೇಡಮ್? ಓಕೆ ನಡೀರಿ ಹೋಗೋಣ. ಎಲ್ಲಿ ಹೋಗ್ತೀವಿ ಏನಂತ ಹೇಳ್ತೀನಂತೆ. ಬೆಂಗಳೂರಿನಲ್ಲಿ ಚಳಿ ಜಾಸ್ತಿ ಆಗ್ತಾ ಇದೆ. ಒಳ್ಳೆ ಹಳ್ಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಫೀಲ್ ಬರ್ತಾ ಇದೆ ನನಗೆ. ಸೊ ಇವತ್ತು ನಾವು ಆಲ್ಮೋಸ್ಟ್ ಇವಾಗ 6:20 ಆಗಿದೆ. ಸೊ ಇವತ್ತೇನು ಬ್ರೇಕ್ಫಾಸ್ಟ್ ರೈಡಿಗೆ ಅಂತ ಹೋಗ್ತಾ ಇಲ್ಲ, ಯಾವುದೋ ಒಂದು ಫಂಕ್ಷನ್ ಅಲ್ಲ, ಪೂಜೆ ಅಂತ ಹೇಳ್ಬೋದು. ಸೊ ಯಾವುದೋ ಒಂದು ಪೂಜೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಗೈಸ್, ಏನು ಬರೀ ಇದೆ ಹೇಳ್ತಾ ವ್ಲಾಗಲ್ಲಿ ಅಂತ ನೀವು ಅನ್ಬೋದು. ಅನ್ಲೇಬೇಕಾಗುತ್ತೆ ಗೈಸ್, ನೆಕ್ಸ್ಟ್ 1 ಇಯರ್ ಅಂತೂ ಅನ್ಲೇಬೇಕಾಗುತ್ತೆ. ಯಾವ ಫಂಕ್ಷನ್ ಇದ್ರೂ, ಯಾವ ಒಂದು ಸಣ್ಣ ಇವೆಂಟ್ ಇದ್ರೂ ಅದನ್ನು ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡಬೇಕಾಗುತ್ತೆ. ಇವಾಗ 2 ಸೈಡ್ ಅಟೆಂಡ್ ಮಾಡಬೇಕು ನಾನು ಫಂಕ್ಷನ್ಸ್. ಮೊನ್ನೆ ವ್ಲಾಗಲ್ಲೆಲ್ಲ ನೀವು ನೋಡಿರೋದು ಆ್ಯಂಡ್ ಎಷ್ಟೋ ಅಟೆಂಡ್ ಮಾಡಿರೋದನ್ನ ವ್ಲಾಗೇ ಮಾಡಿಲ್ಲ ನಾನು. ಸೊ ಅವೆಲ್ಲ ಹೆಂಡತಿ ಮನೆ ಕಡೆದು. ಸೊ ಈಗ ನೆಕ್ಸ್ಟು ಅತಿ ಶೀಘ್ರದಲ್ಲಿ ನಮ್ಮ ಮನೆ ಕಡೆ ಶುರುವಾಗುತ್ತೆ. ಸೊ ಆವಾಗಲೂ ಹೋಗ್ಬೇಕಾಗುತ್ತೆ, ಆವಾಗಲೂ ವ್ಲಾಗ್ ಮಾಡ್ತೀನಿ, ಆವಾಗಲೂ ನೋಡ್ತೀರಾ. ಸೊ ಆವಾಗ ಅನ್ಕೋತೀರಾ ನೀವೇ, ಏನು ಗುರು ಇವನು ಬರೀ ಫಂಕ್ಷನ್ಗಳೇ ಅಟೆಂಡ್ ಮಾಡ್ತಾ ಇರ್ತಾನೆ ಅಂತ. ಗೈಸ್ ಒಂದು ಕಾಫಿನೋ ಟೀನೋ ಏನಾದ್ರು ಕುಡಿಯೋಣ ಅಂತ ಅಂದ್ಕೊಂಡ್ರೆ ಬಡ್ಡಿ ಮಗನ ಅಂಗಡಿಗಳೇ ಓಪನ್ ಇಲ್ಲ. ಅದೇ ನಾರ್ಮಲ್ ಇದು ಕಾಂಡಿಮೆಂಟ್ಸ್ಗಳು ಇರ್ತಾವಲ್ಲ ಅವೆಲ್ಲ ಗೈಸ್ ಸ್ವಲ್ಪ ಆ ಥರ ಇಲ್ಲದೆ ಇರೋವಂಥ ಒಂದು ಎಕ್ಸ್ಕ್ಲೂಸಿವ್ ಆಗಿ ಕಾಫಿ ಶಾಪ್ಸ್ ಇರ್ತಾವಲ್ಲ, ಸೊ ಆ ಥರದ್ದವು. ಅಂದರೆ ಏನೋ ಸ್ಟಾರ್ಬಕ್ಸು ಅದಾದಮೇಲೆ ಕೆಫೆ ಕಾಫಿ ಆ ಥರದ್ದಲ್ಲ ನಾನು ಹೇಳ್ತಿರೋದು. ಬೈಟು ಕಾಫಿ ಅದು ಏನೋ ಇರ್ತಾವಲ್ಲ ಬ್ರ್ಯಾಂಡ್ಗಳು. ಸೊ ಆ ಥರದ್ದು ಒಂದೂ ಓಪನ್ ಇಲ್ಲ ನಮ್ಮ ಏರಿಯಾದಲ್ಲಿ. ಆನ್ ದಿ ವೇ ಬರ್ತಾ ಅಟ್ಲೀಸ್ಟ್ ಒಂದು 4-5 ಇದ್ದಾವೆ, ಅವು ಯಾವೂ ಓಪನ್ ಇಲ್ಲ. ಸೊ ಇವಾಗ ನೋಡಿ, ನಾನು ಅದೇ ಏನಾದ್ರು ಸಿಂಗಲ್ಲಾಗಿ ನಾನು ಒಂದು ರೈಡ್ ಹೋಗೋ ಥರ ಏನಾದ್ರು ಇದ್ದರೆ, ನಮ್ಮ ಹುಡುಗರ ಜೊತೆ ಏನಾದ್ರು ಹೋಗಿದ್ರೆ ಅಲ್ಲೆಲ್ಲ ಹೋಗ್ಬಿಡ್ಬೋದಾಗಿತ್ತು. ಬಟ್ ಇವಾಗ ಹಂಗೆಲ್ಲ ಹೋಗೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ಅಫಿಷಿಯಲ್ ಆಗಿರೋ ಜಾಗಗಳಿಗೆ ಹೋಗಬೇಕಾಗುತ್ತೆ. ಲೈಫ್ ಇಷ್ಟು ಚೇಂಜ್ ಆಗ್ಬಿಟ್ಟಿದೆ ನೋಡಿ. ನಾನು ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಿದಾಗ ಯಾರೋ ಒಬ್ರು ಹೇಳ್ತಿದ್ರು ನನಗೆ, ಮುಂಚೆಯಿಂದನೂ ನನ್ನ 80 ಸೈಡ್ ರಿಲೇಟಿವ್ ಅವರು. ಸೊ ಮುಂಚೆಯಿಂದನೂ ನಾನು ಬ್ಲಾಗ್ಸ್ ನೋಡ್ತಿದ್ರಂತೆ. ಆ್ಯಂಡ್ ನಾನು ಕೇಳಿದೆ ಅವ್ರಿಗೆ, ಸೊ ಮುಂಚೆಯಿಂದನೂ ನೋಡ್ತಾಯಿದ್ರಿ ಆ ಸಿಂಗಲ್ KGKನ, ಇವಾಗ ಮಿಂಗಲ್ ಆಗಿರೋ KGKನೂ ನೋಡ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಗೊತ್ತಿರೋ ಹುಡುಗಿನೇ ಮದುವೆ ಆಗಿದ್ದೀನಿ ನಾನು. ಸೊ ಏನು ಅನಿಸುತ್ತೆ ನಿಮ್ಗೆ ನೋಡೋಕ್ಕೆ ಅಂತ ಕೇಳಿದಾಗ ಅವ್ರು ಅಂದಿದ್ದಾರೆ, ಅವಾಗೆಲ್ಲ ಬರೀ ರೈಡು ಅದು ಇದು ಅಂತ ಮಾಡ್ತಿದ್ದೆ, ಇವಾಗ ಒಂದು ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆಯಾ, ಸೊ ಹಾಗಾಗಿ ಚೆನ್ನಾಗಿದೆ ಇವಾಗ ಬ್ಲಾಗ್ಸು, ಸ್ವಲ್ಪ ಅಫಿಷಿಯಲ್ ಆಗಿ ಮಾಡ್ತಿದ್ಯಾ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅವರು. ಬ್ಲಾಗ್ ಮಾಡ್ತಿದ್ದೆ, ಯಾವಾಗಲೂ ಕೇಳ್ತಿದ್ದಲ್ಲ ರೈಡ್ ಮಿಸ್ ಮಾಡ್ಕೋತೀರಾ ಅಂತ. ಯಾವಾಗ ನೋಡಿದ್ರು ಕಾರಲ್ಲೇ ಓಡಾಡ್ತಿರ್ತಿದ್ವಿ. ಗೈಸ್ ನಮಸ್ಕಾರಗಳು ಗೈಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನನ್ನ ಹೆಂಡತಿ ಮನೆಗೆ ಬಂದಿದ್ದೀವಿ. ನೋಡಿ ಹೆಂಗಿದೆ ಕತೆ. ಏನವ ಅದು? ಅದನ್ನೇ ನಾನು ಅಂತ ನೋಡ್ತಾ ಇದ್ದೀನಿ ತಡೀರಿ. ಇದನ್ನೇನಾದ್ರು ನನಗೆ ಫೋಟೋ ತೋರಿಸಿ ಇದ್ರೆ ಇದ್ರಲ್ಲಿ ಚೆನ್ನಾಗಿದೆ ಮದುವೆಗೆ ಮುಂಚೆ ನೋಡಿ. ಓ ನನ್ನ ಹೆಂಡತಿದು ಹಳೇದೇ ಅದೋ ಫೋಟೋ ಬಂದ್ಬಿಡ್ತೀವಿ. ನಿನಗೂ ನಗು ಬಂದ್ಬಿಡ್ತಾ ನೋಡಿ. ಇನ್ನೊಬ್ಬಳು ನೋಡಿ ನಗ್ಲಿಲ್ಲ ನಾನು. ಹೋಲಾಗಿ ಎಲ್ರು ಎಲ್ಲ ಎಷ್ಟು ಚೇಂಜ್ ಆಗಿದ್ದಾರೆ. ಅವಾಗ ಸ್ಕೂಲ್ಗೆ ಹೋಗ್ತಿದ್ವೇನೋ. ಹೌದು ಸ್ಕೂಲ್ಗೆ ಹೋಗ್ತಿದ್ವಿ. ಎಷ್ಟು ತೋರ್ಸಕ್ಕಾಗಲ್ಲ, ತೋರ್ಸೋದಷ್ಟೇ. ಬೇಡ 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 ತಡಿ ಮಮ್ಮಿಗೆ ಇದ್ರ ಫೋಟೋ ತೆಗೆದ್ಬಿಟ್ಟು ಕಳಿಸ್ತೀನಿ. ತಡೀರಿ, ಇನ್ನೂ ಎಷ್ಟೊಂದಿದಾವೆ ಇದ್ರಲ್ಲಿ ಫೋಟೋಸ್. ನಮ್ಮ ಮಮ್ಮಿ ನೋಡ್ಬೇಕು. ಏನಾಯ್ತು? ಏನವ ಕತೆ ಇದು? ಯಾರವ ಇದು? ಬಟ್ ಮುಖ ಲಕ್ಷಣ ಹೋಲಿಕೆ ಇದೆ, ಓಕೆನಾ? ನೋಡಕ್ಕೆ ಹಂಗೆ ಇದೆ ಸಿಮಿಲರ್ ಆಗಿ. ಏನ್ ಮಾಡೋದು, ಅದು ಆಕ್ಚುಲಿ ತೋರ್ಸಕ್ ಆಗಲ್ಲ. ನೀವ್ ಒಂದ್ ಬೈಕೋ ತರ್ತಿರಲ್ಲ, ಏನು ಇನ್ನೊಂದ್ ಮಕ್ಳು ಇಬ್ರು ನಗ್ತಾರೆ ಅಂತ ಅಂದ್ಬಿಟ್ಟು ನಾನೇ ಎಷ್ಟೋ ವರ್ಷ ತಿಂಗಳುಗಳಾದ್ಮೇಲೆ ಈ ಫೋಟೋ ನಂಗೆ ಇಷ್ಟ ನಂದ್ರಲ್ಲಿ. ಹೌದಾ? ಈ ಫೋಟೋ ಸೊ ಇವಾಗ ಸದ್ಯಕ್ಕೆ ಅಪ್ಡೇಟ್ ಇಷ್ಟ. ಸೊ ಇಲ್ಲಿ ಬಂದಿದೀವಿ, ಇದೇ ಜಾಗದಲ್ಲಿ, ಇದೇ ಬಾಗ್ಲಲ್ಲಿ ನನ್ನ ಫೋನ್ ಹೊಡೆದಾಕಿದ್ರು. ನನ್ನ ಫೋನ್ ಹೊಡೆದಾಕಿದ್ದು ನನ್ನ ಹೆಂಡತಿ ನೋಡಿ. ಆಕ್ಚುಲಿ ಈ ಪಾರ್ಟ್ನ ನೀವು ಯಾವತ್ತೂ ನೋಡಿರಲ್ಲ ಬ್ಲಾಗ್ಸ್ ಅಲ್ಲಿ. ನೋಡೋಣ ಯಾವಲ್ಲಾರು ಅನ್ನಿಸ್ದಾಗ ಒಂದಿಷ್ಟು ತಿಂಗಳು ಇಷ್ಟು ವರ್ಷಗಳು ಆದಮೇಲೆ ಇದನ್ನ ಏನಾದ್ರು ಪೋಸ್ಟ್ ಮಾಡಬೇಕು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತ ಅನ್ಸರೆ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಂತೀಯ? ಬಟ್ ಅದಕ್ಕಿಂತ ಮುಂಚೆ ಏನಾದ್ರು ಜಾಸ್ತಿ ಕಮೆಂಟ್ಸ್ ಹಾಕಿದ್ರೆ ನೋಡೋಣ. ಕಮೆಂಟ್ಸ್ ಹಾಕಿ ಈ ವಿಡಿಯೋ ನೋಡ್ತಾ ನಮ್ಮ ರಿಯಾಕ್ಷನ್ ಏನಿತ್ತು ಅನ್ನೋದು. ಇದೊಂದಿದೆ, ಆಮೇಲೆ ಇನ್ನೊಂದು ಮುಹೂರ್ತದೊಂದಿದೆ, ಪ್ರೀ ವೆಡ್ಡಿಂಗ್ ಒಂದಿದೆ. ಪ್ರೀ ವೆಡ್ಡಿಂಗ್ ನೋಡೋದೇ ಬಿಟ್ಬಿಟ್ಟಿದ್ದೀವಿ ಇವಾಗ. ನಾವೇ ನೋಡಿಲ್ಲ. ಇವಾಗ ಇದೆ ಆಗ್ತೀನಿ ತಡೀರಿ. ಆಗ್ಲೇ ಮೂರು ಸರಿ ಚೇಂಜ್ ಆಯ್ತಿದ್ದು, ರಿಪೀಟ್ ಆಯ್ತು. ಇವಾಗ ಪ್ರೀ ವೆಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಮನೆಗೆ ಬಂದ ತಕ್ಷಣ ಒಂದು ಪಾರ್ಸಲ್ ಬಂದಿತ್ತು. ಸೊ ಈ ಪಾರ್ಸಲ್ನ ಪಟ್ ಅಂತ ಹೇಳ್ಬಿಟ್ಟು ಅನ್ಬಾಕ್ಸ್ ಮಾಡೋಣ.
ಜೀವ ತಡೀತಾ ಇಲ್ಲ ನನಗಿಂತ ಜಾಸ್ತಿ ನನ್ನ ಹೆಂಡ್ತಿಗೆ. ಬಿಕಾಸ್ ನನ್ನ ಹೆಂಡ್ತಿ ಇದನ್ನು ಸೆಲೆಕ್ಟ್ ಮಾಡಿರೋದು, ಈ ಬಟ್ಟೆ ತೊಗೊಬೇಕು, ಈ ಪ್ಯಾಂಟ್ ತೊಗೊಬೇಕು ಅಂದ್ಬಿಟ್ಟು. ಆ್ಯಕ್ಚುಲಿ ಪ್ಯಾಂಟ್ ಆರ್ಡರ್ ಮಾಡಿದ್ದು, ಮೊನ್ನೆ ಒಂದು ಟೀ-ಶರ್ಟ್ ಆರ್ಡರ್ ಮಾಡಿದ್ನಲ್ಲ, ಸೊ ಅದು ಬೇಗ ಬಂದುಬಿಡ್ತು, ಇದೇ ಲೇಟ್ ಆಯಿತು. ಚೆನ್ನಾಗಿದೆಯಾ? ಒಂಥರ ಕಾಟನ್ ಜೀನ್ಸ್ ಮಿಕ್ಸ್. ಇದಕ್ಕಿಂತ ದೊಡ್ಡದು ಬೇಕೇನಮ್ಮ? ಹಾಂ, ನಮ್ಮಮ್ಮ ಸಾಕಾಗುತ್ತಾ ಇದು ಅಂತ ಕೇಳ್ತಿದ್ರು. ಎಲಾಸ್ಟಿಕ್ ಇದೆಲ್ಲ ಆಗುತ್ತೆ. ಆಗುತ್ತಾ? ಉದ್ದನೂ ಆಗುತ್ತೆ. ಅಂದರೆ ಹಾಕೊಂಡು ನೋಡಿದ್ರಲ್ಲೇ ಗೊತ್ತಾಗುತ್ತೆ ಕ್ಲೀನಾಗಿ. ಇಲ್ಲ ಆಗುತ್ತೆ. ಏನದು ಸೌಂಡು? ಟೈಟ್ ಆಗ್ತಿದೆ. ಇನ್ನೊಂದು ಸೈಜ್ ದೊಡ್ಡದು ಕರೆಕ್ಟು. ನಮ್ಮಮ್ಮ ಕರೆಕ್ಟಾಗಿ ಹೇಳಿದ್ದಾರೆ. ನನಗೆ ಗೊತ್ತಾಗುತ್ತಾ? ಹಾಂ, ನಮ್ಮಮ್ಮನ ಮುಂದೆ ಕರೆಕ್ಟಾಗಿ ಹೇಳ್ಬೋದಾ ನಾನು? ಇಷ್ಟಕ್ಕಿಂತ ಅಗ್ಲ ಬೇಕಮ್ಮ ಅಂತ ಕೇಳಿದೆ. ಪ್ಯಾಂಟು ಒಂಥರ ಆ್ಯಕ್ಚುಲಿ ಇಲ್ಲ, ನಾರ್ಮಲ್ ಆಗಿದೆ, ಅಷ್ಟೊಂದೇನು ಇಲ್ಲ. ಅದು ನೀರೊಳಗೆ ಹಾಕಿದ್ರೆ ಶಿಂಕ್ ಆಗುತ್ತೆ. ಶಿಂಕ್ ಆದರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಇಷ್ಟೇ ಇದ್ರೆ ಒಂದು ಲೆವೆಲ್ಗೆ ಮ್ಯಾನೇಜಬಲ್ಲು. ಇನ್ನೊಂದು ಚೂರು ಒಂದು ಸೈಜ್ ದುಡ್ಡು ತೊಗೊಂಡಿದ್ರೆ ಕರೆಕ್ಟ್ ಆಗೋದು. ಈಗ ಸದ್ಯಕ್ಕೆ ನನ್ನ ಹೆಂಡತಿ ಬಿರಿಯಾನಿ ಮಾಡ್ತಿದ್ದಾಳೆ. ಸೊ ಏನಪ್ಪ ಯಾವಾಗ ನೋಡೋದು ಬಿರಿಯಾನಿ ಮಾಡ್ತೀರಾ ಅಂತಂದರೆ ನನಗಿಷ್ಟ. ಸೊ ಲಾಸ್ಟ್ ವೀಕು ನನ್ನ ಹೆಂಡತಿ ಒಂದು ಬಿರಿಯಾನಿ ಮಾಡಿದ್ಲು. ನಾನು ಒಂಚೂರು ಕೆಲಸದಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದೆ. ಸೊ ಯೂಶಲಾಗಿ ಬಿರಿಯಾನಿ ಮಾಡಿದ್ರೆ ನಾನೇ ಮಾಡೋದು. ಸೊ ಹೋದ ವಾರ ನಾನು ಮಾಡೋಕ್ಕಾಗಿರಲಿಲ್ಲ, ನನ್ನ ಹೆಂಡತಿನೇ ಕಂಪ್ಲೀಟಾಗಿ ಮಾಡಿದ್ಲು. ಬಟ್ ಏನು ಬಿರಿಯಾನಿ ಮಾಡಿದ್ದು ಅಂದರೆ ಸಖತ್ ಇಷ್ಟ ಆಗ್ಬಿಡ್ತು ನನಗೆ. ಸೊ ಹಾಗಾಗಿ ಓಕೆ, ಸೊ ಅದನ್ನೇ ಈ ಸರಿ ರಿಪೀಟ್ ಮಾಡು. ಗೊತ್ತಲ್ಲ, ಮಾಡಿರೋದು ನೋಡ್ಕೊಂಡಿರ್ತೀಯ ಗೊತ್ತಿರುತ್ತೆ. ಘಾಟ್ ಸೊ ಹಂಗನ್ಬಿಟ್ಟು ಮಾಡಿಸ್ತಾ ಇರೋದು. ಸೊ ಇದೆ ಪರಿಸ್ಥಿತಿ ಸದ್ಯಕ್ಕೆ. ಇವಾಗಷ್ಟೇ ಗ್ರೀನ್ ಮಸಾಲೆ ಎಲ್ಲ ಹಾಕಿರೋದು. ಫಾರ್ ಎಕ್ಸಾಂಪಲ್ ಇವಾಗ ದೊನೆ ಬಿರಿಯಾನಿ ಏನಾದ್ರು ಮಾಡ್ತಿದ್ರೆ, ಸೊ ನೆಕ್ಸ್ಟು ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿನೋ ಇಲ್ಲ ಬೇರೆ ಯಾವ್ದಾದ್ರು ಟೈಪ್ ಆಫ್ ಬಿರಿಯಾನಿನ ಮಾಡೋದಕ್ಕೆ ಒಂದು ಚಾಲೆಂಜ್ ಕೊಟ್ಬಿಟ್ಟು ಅದನ್ನು ಒಂದು ಬ್ಲಾಗ್ ಮಾಡೋಣ. ಮಾಡೋಣ. ರೆಡಿಯಾಗಿದೆ ನಮ್ಮ ಬಿರಿಯಾನಿ. ಒಂದು ಬ್ರೇಕ್ನ ನಂತರ ಓಕೆನಾ, ಓಪನ್ ಮಾಡವ. ಇನ್ನು ಮಿಕ್ಸ್ ಮಾಡಿಲ್ಲ? ಮಾಡು ಪ್ಲೀಸ್. ಇವಾಗ ಹಿಂಗಿದೆ, ಮಿಕ್ಸ್ ಮಾಡಿದಾಗ ನೋಡೋಣ ಹೆಂಗಾಗುತ್ತೆ ಅಂತ. ಏನು ಹೇಳ್ತೀಯ? ಪ್ರಾಮಿಸಿಂಗ್ ಆಗಿದೆ. ನೀನೇ ಹೇಳ್ಬಿಟ್ಟೆ ಅಂದರೆ ಟೇಸ್ಟ್ ನೋಡ್ಬಿಟ್ಟು ನಮ್ಮ ಯಜಮಾನ್ರು ಹೇಳ್ತಾರೆ. ಗೊತ್ತಿದ್ಯಾವ ಹಿಂಗೆ ಹೋಗ್ತದೆ ಕೈ. ನಾನೇನಾದ್ರು ಚೆನ್ನಾಗಿಲ್ಲ ಅಂತ ಹೆಂಗಿದ್ರು ಕೈ ಇಲ್ಲಿಗೆ ಹತ್ರ ಬಂದೈತೆ ಅಂತ ಅಂದ್ಬಿಟ್ಟು ನೀನೇ ಒಂದು ಇಟ್ಟುಬಿಟ್ಟು ಮಿಸ್ ಆಗಾಯ್ತು ಅಂತ ಅಂದ್ಬಿಟ್ಟು ಮಾಡಿಲ್ಲ. ಮಾಡ್ಬಿಟ್ರೆ ಇವಾಗ ಚೆನ್ನಾಗಿಲ್ಲ ಅಂತ ಏನಾದ್ರು ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ನಾನು ಚೆನ್ನಾಗಿಲ್ಲ ಅಂದಾಗ ಇಲ್ಲ ಇದು ಹಾಕ್ಬೇಕಿತ್ತು ಅಂತ ಚೆನ್ನಾಗಿಲ್ಲ ಅಂತ ಯಾವತ್ತೂ ಅಂದಿಲ್ಲ. ಏನಾದ್ರು ಮಿಸ್ ಆಗಿದೆ, ಒಂಚೂರು ರಿಚ್ ಕಡಿಮೆ ಆಗಿದೆ, ಹಿಂಗಾಗಿದೆ, ಇದು ಹಾಕಿದ್ರೆ ಹಿಂಗೆ ಚೆನ್ನಾಗಿರೋದು ಅಂತ ಹೇಳಿದೀವಿ ಅಷ್ಟೇ. ಏನೇನು ಕಡಿಮೆ ಆಗಿದೆ ಅದನ್ನ ಅವ ಮೂಮೆಂಟಲ್ಲೇ ಎಲ್ಲ ತಿಂದು ಖಾಲಿ ಮಾಡಿದ್ ಕಷ್ಟ ಬಿದ್ದಾದ್ರು ಅಲ್ವಾ? ನೆನಪಿಲ್ಲ ಎಲ್ಲ ಮಾಡ್ತಿದ್ದೋಳು ಇವಾಗ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ. ಎಸ್ ಘಮ ಅಂತ ಬರ್ತಾ ಇದೆ. ಸ್ಮೆಲ್ ನೋಡ್ತೀನಿ. ಇದು ಚೆನ್ನಾಗಿದೆ, ಘಮ ಅಂತ ಇದೆ, ಬಿಸಿ ಬಿಸಿ. ಅದ್ರ ಥರನೇ ಇದೆ. ಕಲ್ತ್ಬಿಟ್ಲು ಗೈಸ್ ನನ್ನ ಹೆಂಡತಿ ಬಿರಿಯಾನಿ ಮಾಡೋದಾ? ಕಲ್ತ್ಬಿಟ್ಟೆ ಕಣೆ ಅಂತ. ನಾನು ಹೇಳೋದು ಕಲ್ತ್ಬಿಟ್ಟೆ ಕಡೆ, ನೀನು ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ಅಂತ. ನಂಗೆ ಬಿರಿಯಾನಿ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ.